ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣನ ವಾಣಿ ಏನಿದೆ ನೋಡೋಣ. ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸೊ 2ನೇ ಅಧ್ಯಾಯದ 48ನೇ ಶ್ಲೋಕ ಓದ್ಬೇಕಂತೆ. ಸೊ ಅರ್ಜುನನಿಗೆ ತನ್ನ ಕರ್ತವ್ಯದ ಬಗ್ಗೆ ಹೇಳಿದ್ರಲ್ಲ, ಅದ್ರ ಬಗ್ಗೆ ಆ ಶ್ಲೋಕನ ಓದಿ ಅಂತ ಇದೆ. ಮೊದಲನೇದು. 2ನೇದು 4ನೇ ಅಧ್ಯಾಯದ 11ನೇ ಶ್ಲೋಕನ ಓದಿ ಅಂತ ಹೇಳ್ತಿದ್ದಾರೆ. ಏನಂದ್ರೆ, ಎಲ್ಲವನ್ನು ನನ್ಗೆ ಸಮರ್ಪಣೆ ಮಾಡು ಅನ್ನುವಂಥ ರೀತಿಲಿ. 3ನೇದು 13ನೇ ಅಧ್ಯಾಯ 34ನೇ ಶ್ಲೋಕನ ಓದಿ ಅಂತ ಹೇಳ್ತಿದ್ದಾರೆ. ಸೊ ಎಂಜಾಯ್ಮೆಂಟ್ ಇರಬೇಕು ವಸ್ತುಗಳ ಮೇಲೆ, ಜನಗಳ ಮೇಲೆ. ಅದು ಓವರ್ ಆದ್ರೆ ಏನಾಗತ್ತೆ, ಇದ್ರ ಬಗ್ಗೆ ಗಮನ ಇರಬೇಕು. ಸ್ಪಿರಿಚುವಲ್ ಪ್ರಾಕ್ಟೀಸ್ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಹೇಳಿದಾರಲ್ಲ, ಆಧ್ಯಾತ್ಮಿಕ ಮಾರ್ಗದ ಬಗ್ಗೆ. ಅದ್ರ ಬಗ್ಗೆ ಇಲ್ಲಿ 3 ಕಾರ್ಡ್ ಇದೆ. ಮೊದಲನೇದು, 2ನೇದು, 3ನೇದು. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ನಂಬರ್ ವೈಸ್ ಆದ್ರೂ ಆಯ್ಕೆ ಮಾಡಿ. ಇಲ್ಲ ನಂಗೆ ನಂಬರು ಗೊತ್ತಾಗ್ತಾ ಇಲ್ಲ ಅಂತ ಹೇಳೋರಿಗೋಸ್ಕರ ನಾನು ತಂದಿದ್ದೀನಿ ಸ್ಟೋನ್. 1 2 3. 3 ಬೇಕಾದ್ರೆ ನೋಡಿ. ಮೊದಲನೇದು, ಲವ್ ಲೈಫ್ ಚೆನ್ನಾಗಿರುತ್ತೆ. ಯೋಗ ಮಾಡ್ತಾ ಇದ್ರೆ ನೀವು ಅದರಲ್ಲಿ ಸಕ್ಸಸ್ ನೋಡ್ತೀರಾ ಅಂತ. ಏನೋ ಒಂದು ತಪಸ್ ಮಾಡ್ತಿದ್ರೆ ಸಕ್ಸಸ್ ನೋಡ್ತೀರಾ ಅಂತ. ನಿಮ್ಮ ಲವ್ ಲೈಫ್ ಚೆನ್ನಾಗ್ ಆಗೋದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ ನಿಮ್ ಜೀವನದಲ್ಲಿ ಬರ್ತಾರೆ ಅನ್ನುವಂಥದ್ದು. ಜೊತೆಗೆ ಹಸ್ಬೆಂಡ್ ಅಂಡ್ ವೈಫ್ ಇದ್ರೆ ಸಮಸ್ಯೆ ಆಗಿದೆ. ಹಸ್ಬೆಂಡ್ ಅಂಡ್ ವೈಫ್ ಲೈಫ್ ಅಲ್ಲಿ ಅದು ಸರಿ ಹೋಗುತ್ತೆ ಅಂತ ಬಂದಿದೆ. ಸೊ ನಿಮ್ಮ ಇನ್ನೊಂದೇನು ಎನರ್ಜಿನ ಕೂಡ ಚೆನ್ನಾಗಿಟ್ಕೊಳ್ಳಿ. ಸಕ್ಸಸ್ ಇನ್ ಯೋಗ, ನಿಮ್ಮ ಯೋಗದಲ್ಲೇ ಯಶಸ್ಸು ಅಂತ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ನಿಮ್ಮನ್ನ ಯಾರು ತೊಂದರೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಶತ್ರುಗಳ ಕಾಟ ಇದೆ. ಶತ್ರುಗಳು ಸಮಸ್ಯೆ ಮಾಡ್ತಿದ್ದಾರೆ. ಆದರೆ ಸೊ ಶ್ರೀಕೃಷ್ಣ ಇರ್ಬೇಕಾದ್ರೆ ನಿಮ್ಗೆ ಯಾರು ಏನು ತೊಂದರೆ ಮಾಡೋದಿಲ್ಲ ಅನ್ನುವಂಥದ್ದು. ಕಾಳಿಂಗ ಮರ್ದನದ ಪ್ರಮುಖವಾದ ಉದ್ದೇಶ ಏನಿತ್ತು? ಕಾಳಿಂಗನ್ನ ಮರ್ದನ ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಅನ್ನಿಸ್ತು. ಆದ್ರೆ ಆಕ್ಚುಲಿ ಕಾಳಿಂಗನ ಒಂದು ರಕ್ಷೆಗೋಸ್ಕರ ಸ್ವಾಮಿ ನರ್ತನ ಮಾಡಿ ತನ್ನ ಪಾದದ ಪ್ರಿಂಟ್ ನ ಭಗವಂತ ಅವ್ರ ತಲೆ ಮೇಲೆ ಬಿಟ್ರು. ಅದೊಂದು ರಕ್ಷೆಯಾಗಿ ನಿಲ್ತು. ಸೊ ನೀರಿನಲ್ಲಿ ಒಂದಷ್ಟು ವಿಷ ಆಗತ್ತೆ, ಹುಷಾರಾಗಿರಿ ಅನ್ನುವಂಥದ್ದು. ಎಸ್ಪೆಷಲಿ ಇವಾಗ ನಾವು ನೀರನ್ನ ಬಿಡಲ್ಲ ಅಂತ ಡಿಸೈಡ್ ಮಾಡಿರೋದ್ರಿಂದ ದುಷ್ಟ ಬುದ್ಧಿಯ ಒಂದಷ್ಟು ಕಿಡಿಗೇಡಿಗಳು ಆ ನದಿಯ ನೀರಿಗೆ ಒಂದಷ್ಟು ವಿಷಾನಿಲವನ್ನು ಬೆರೆಸುವಂತ ಪ್ರಯತ್ನ ಮಾಡ್ತಾರೆ. ಇದಾಗಬಾರ್ದು, ಆಗ್ಲೇ ಕೂಡ್ದಿದು. ಇದನ್ನ ಹೀಲರ್ಸ್ ಎಲ್ಲ ಸೇರಿ ಅಥವಾ ನಮ್ಮ ಗುರುಗಳೆಲ್ಲರೂ ದೊಡ್ಡವರು ಇದ್ದಾರೆ. ಸೊ ಈಗಾಗಲೇ ಪ್ರಯಾಗ್ರಾಜಲ್ಲಿ ನೋಡಿದೀವಿ ಎಷ್ಟು ದೊಡ್ಡ ಗುರು ಸಮೂಹ ಇದೆ ಅಂತ. ಅವರೆಲ್ಲರೂ ಪ್ರಾರ್ಥನೆ ಮಾಡಿ ಅದನ್ನ ತೆಗಿತಾರೆ. ಆ ತೆಗ್ದಿದ್ದನ್ನ ಮುಂದಿನ ದಿನಗಳಲ್ಲಿ ನೋಡ್ತೀವಿ ಅನ್ನುವಂಥದ್ದು. ಅದ್ ತೆಗಿಯಕ್ ಮುಂಚೆ ಒಂದಷ್ಟು ಬಲಿದಾನಗಳು ಆಗತ್ತೆ. ಯಾಕೆಂದ್ರೆ ಅವಾಗಷ್ಟೇ ಗೊತ್ತಾಗತ್ತೆ ಅಲ್ಲಿ ನೀರಲ್ಲಿ ಸಮಸ್ಯೆ ಮಾಡಿದ್ದಾರೆ ಅಂತ. ತುಂಬಾ ದಿವಸದಿಂದ ಬರ್ತಿತ್ತು, ಬಟ್ ಈಗ ಅದು ಕ್ಲಾರಿಟಿ ಬಂದಿದೆ. ಆ ನದಿ ಎಷ್ಟು ಪ್ರಮುಖವಾದದ್ದು, ಎಷ್ಟು ಪುರಾತನವಾದದ್ದು ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಇನ್ನೊಂದು ಸ್ವಲ್ಪ ದಿನ.
ಆ ನದಿಯ ನೀರಿನಿಂದ ಇನ್ನೊಂದು ಉಪನದಿ ಉಗಮ ಆಗಿ ಅದು ಈಗ ಅನ್ಯ ರಾಜ್ಯಕ್ಕೆ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು. ಯಾಕೆ ಅಂದ್ರೆ ನಮ್ಮ ಶ್ರೀರಾಮನ ಮಕ್ಕಳ ರಾಜ್ಯಭಾರ ಅಲ್ಲೇ ಇರೋದ್ರಿಂದ ಮುಂದಿನ ಯುಗ ಅಂತ ಯುಗಾಂತ್ಯ ಯುಗ ಗೊತ್ತಿಲ್ಲ, ಆ ಥರ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಸಮಥಿಂಗ್ ವರ್ಷಗಳಷ್ಟರಲ್ಲಿ, ಕೆಲವೇ ವರ್ಷಗಳಲ್ಲಿ, ಸೊ ಅದೆಲ್ಲವೂ ನಮಗೆ ಸೇರ್ಪಡೆ ಆಗೋದ್ರಿಂದ ಆವಾಗ ಅಲ್ಲಿ ಬೇಕಾಗುತ್ತೆ. ಸೊ ಹಾಗಾಗಿ ಇನ್ನೊಂದು ನದಿಯ ಉಗಮ ಕೂಡ ಇದರ ಉಪನದಿಯಲ್ಲಿ ಹರಿಯುತ್ತೆ ಅಂತ. ಭೂಮಿ ತಾಯಿ ಯಾರಿಗೂ ಮೋಸ ಮಾಡಲ್ಲ ಅಂತ. ಹಾಗಂದ ನಾವು ಮೋಸ ಮಾಡಿಸ್ತೀವಿ ಅಂತಲ್ಲ, ಬಟ್ ಇಲ್ಲಿರುವಂತ ಮ್ಯಾಟರ್ ವಿಷಯ ನಿಮ್ಗೆ ಹೇಳಿದೆ ಅಷ್ಟೆ. ಸೊ ಕೃಷ್ಣನ ಆರಾಧನನ್ನ ಮಾಡಿ ಇದರಿಂದ ಹೆಚ್ಚಿನ ಅನುಕೂಲಗಳು ಆಗುತ್ತೆ, ಎಸ್ಪೆಷಲಿ ನೀರಿಗೆ. ಸರ್ಪದೋಷಗಳಿರೋರು ಸರ್ಪ ಸಂಸ್ಕಾರನ ಮಾಡ್ಕೊಳ್ಳಿ. ಗೋಹತ್ಯೆ ಮಾಡಿರೋರು ಅಥವಾ ಗೋಹತ್ಯೆ ದೋಷ ಇರೋರು ಕೂಡ ಸಂಸ್ಕಾರನ ಮಾಡ್ಕೊಳ್ಳಿ. ಬ್ರಾಹ್ಮಣ ಹತ್ಯೆ ದೋಷ ಇದೆ. ನಂಗೆ ಇಲ್ಲಿ ದೋಷಗಳು ಹೆಚ್ಚಾಗಿ ಕಾಣ್ತಾ ಇದೆ. ಇದನ್ನ ಹೇಳಿ ಯಾರಿಗೂ ಎದುರಿಸ್ತಾ ಇಲ್ಲ, ಬಟ್ ಇಲ್ಲಿ ಇದೆ, ನಾನು ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಅನ್ನುವಂತ ಅಜ್ಞಾನದ ಅಹಂಕಾರ ಬೇಡ. ನೀವೆಷ್ಟೇ ದೊಡ್ಡವರಾಗಿದ್ರು, ಎಷ್ಟೇ ದೊಡ್ಡ ಕ್ರಿಯೇಟರ್ ಆಗಿದ್ರು, ಆ ಕ್ರಿಯೇಟರ್ನೇ ಕ್ರಿಯೇಟ್ ಮಾಡೋಷ್ಟು ನಿಮ್ಮಲ್ಲಿ ನಾಲೆಜ್ ಅಂಡ್ ಟ್ಯಾಲೆಂಟ್ ಇದ್ರೂ ಕೂಡ, ಸೊ ಅವರವರ ಅರ್ಹತೆಗೆ ತಕ್ಕಂತೆ ಅವರವರಲ್ಲಿ ವಿಶೇಷವಾದಂಥ ವಿದ್ಯೆಗಳಿರುತ್ತೆ. ಅವರಿಗೆ ಅದರದೇ ಆದ ಮರ್ಯಾದೆನ ಕೊಡಿ ಅನ್ನುವಂಥದ್ದು ಇದೆ. ಸೊ ಈ ಮಾಯೆ ಅಂತ್ಯ ಆಗುವಂತ ಕಾಲ ಸನಿಹದಲ್ಲಿ ಇದೆ, ಎಚ್ಚೆತ್ಕೊಳ್ಳಿ ಎಲ್ರು ಅನ್ನುವಂಥದ್ದು ಇದೆ. ದೇವರ ಆರಾಧನೆ, ಧೂಪ ದೀಪ ನೈವೇದ್ಯಗಳು ಜೋರಾಗಿ ನಡೀಲಿ ಅನ್ನುವಂಥದ್ದು ಇದೆ. ಕಲಿಯುಗ ವರದನ ಆಶೀರ್ವಾದನ ಹೆಚ್ಚು ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಕಲಿಯುಗ ವರದ ಯಾರು? ಸೊ ಸದ್ಯಕ್ಕೆ ತಿರುಪತಿ ವೆಂಕಟರಮಣ ಕಲಿಯುಗದ ವರದ. ಸೊ ಹಾಗಾಗಿ ಕಲಿಯುಗ ವರದನ ಆಶೀರ್ವಾದನ ಪಡ್ಕೊಳ್ಳಿ. ಆಮೆಗಳಿಗೆ ಒಂದಷ್ಟು ಊಟನ ಹಾಕಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಫ್ಯಾಮಿಲಿ ಸ್ವತಂತ್ರವಾಗಿ ಇರ್ಬೇಕು. ನಿಮ್ಮ ಫ್ಯಾಮಿಲಿ ವಿಷಯಕ್ಕೆ ಯಾರಾದ್ರೂ ಬಂದ್ರೆ ಅವರಿಗೆ ತಕ್ಕ ಪಾಠನ ಕಲ್ಸಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಫ್ಯಾಮಿಲಿ ವಿಚಾರಕ್ಕೆ ಯಾರು ಬರ್ದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಗಣೇಶ ಇದ್ದಾರೆ. ಸಕಲ ವಿಘ್ನಗಳು ಇದೆ. ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡ್ಲಿಕ್ಕೆ ವಿಘ್ನೇಶ್ವರ ಇಲ್ಲಿ ಇದ್ದಾರೆ. ಸೊ ವಿಘ್ನೇಶ್ವರನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ತುಂಬಾ ಚೆನ್ನಾಗಿರೋದ್ರಿಂದ ಗಣೇಶನ ಆಶೀರ್ವಾದನ ಹೆಚ್ಚಾಗಿ ಪಡ್ಕೊಳ್ಳಿ. ಇದರಿಂದ ನಿಮ್ಮ ಜೀವನಕ್ಕೆ ಹೆಚ್ಚಿನ ಬದಲಾವಣೆಗಳು ಬರುತ್ತೆ. ಯಾವುದೇ ಕಾರಣಕ್ಕೂ ಗಣೇಶನ ಅನುಮಾನಿಸಬೇಡಿ ಅನ್ನುವಂಥದ್ದು ಇದೆ. ಗಣೇಶನ ಅನುಮಾನ ಪಟ್ಟು 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 ನಿಮ್ ಜೀವನ ಸಮಸ್ಯೆ ಮಾಡ್ಕೊಂಡಿದ್ದೀರಾ, ಹಾಗೆ ಮಾಡ್ಕೊಬೇಡಿ ಅನ್ನುವಂಥದ್ದು ಕೂಡ ಇದೆ. ಕೆಲವು ದುಷ್ಟಶಕ್ತಿಗಳನ್ನ ನಿಗ್ರಹ ಮಾಡಿ ಅಂದ್ರೆ ಕಂಟ್ರೋಲ್ ಮಾಡಿ ಬಂಧ ಮಾಡಿ ಇಡಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿಗೆ ಒಂದು ಎಚ್ಚರಿಕೆನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಮುಸ್ಸಂಜೆಯಲ್ಲಿ ಥರ್ಡ್ ಪಾರ್ಟಿ ವಾರ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇದ್ರ ಬಗ್ಗೆ ಕೂಡ ಗಮನ ಇರ್ಲಿ ಅನ್ನುವಂಥದ್ದು ಇದೆ. ಅಥವಾ ಇದು ಬೆಳಗಿನ ಜಾವ ಆಗತ್ತೆ, ಇಲ್ಲ ಮುಸ್ಸಂಜೆಯಲ್ಲಿ ಆಗತ್ತೆ, ಸಂಧಿ ಕಾಲದಲ್ಲಿ ಏನೋ ಒಂದಷ್ಟು ಸಮಸ್ಯೆಗಳು ನಡೆಯುತ್ತೆ ಅನ್ನುವಂಥದ್ದು, ಇದ್ರ ಬಗ್ಗೆ ಗಮನನ ಹರಿಸಿ. ಸೊ ಇಲ್ಲಿ ಶಕ್ತಿ ಗಣಪತಿಯ ಆಶೀರ್ವಾದ ಇರೋದ್ರಿಂದ, ಸೊ ಶಕ್ತಿ ಗಣಪತಿಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಒಳ್ಳೇದೇ ಆಗತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ದೇವರು ನಿಮ್ಮನ್ನ ಸೃಷ್ಟಿ ಮಾಡ್ಬೇಕಾದ್ರೇನೆ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ನಿಮ್ ಪಾರ್ಟ್ನರ್ನ. ಸೊ ನಿಮ್ಗಿಂತ ಮೇ ಬಿ 1 ಇಯರ್ ಅಥವಾ 1.5 ಇಯರ್ ದೊಡ್ಡವ್ರು ಇರಬಹುದು ಅಷ್ಟೆ. ಸೊ ಹಾಗಾಗಿ ನಿಮ್ ಪಾರ್ಟ್ನರ್ ಸಿಕ್ಕಿಲ್ಲ, ಮದ್ವೆ ಆಗಿಲ್ಲ ಅನ್ನುವಂತ ಬೇಜಾರ್ ಬೇಡ. ನಿಮ್ಗೆ ಮದ್ವೆ ಆಗಬಾರ್ದು ಅಂತ ಯಾರು ಪ್ರಯತ್ನ ಪಟ್ಟಿದ್ರು ಅವ್ರ ಮುಖದ ನೀರು ಇಳಿಸೋ ಅಷ್ಟು ನೀವು ಚೆನ್ನಾಗಿ ರಿಚ್ ಆಗಿ ರಿಚುವಲ್ ಆಗಿ ಮದ್ವೆ ಆಗ್ತೀರಾ. ಅಂದ್ರೆ ಸಾಂಸ್ಕೃತಿಕವಾಗಿ ಸಂಪ್ರದಾಯವಾಗಿ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಮದ್ವೆ ಆಗ್ತೀರಾ ಅನ್ನುವಂಥದ್ದು. ಸೀತಾರಾಮರ ಕಲ್ಯಾಣ ದಿನಗಳು ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ಅನ್ನುವಂಥದ್ದು ಇದೆ. ಸೊ ಆಕ್ಚುಲಿ ರಾಮರ ವಿವಾಹ ಆಗಿತ್ತಲ್ಲ, ಆ ಥರದ್ರಲ್ಲಿ ಸಮಥಿಂಗ್ ಏನೋ ಪದ್ಧತಿನ ಫಾಲೋ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ದೇವಸ್ಥಾನದ ವತಿಯಿಂದ ಅಂತ ಕೂಡ ಇದೆ. ಸೊ ಎಸ್ಪೆಷಲಿ ಇದು ಪ್ರಾಕ್ಟಿಕಲ್ ಆಗಿ ಹೇಳೋದಾದ್ರೆ ನಿಮ್ಗೆ ಮದ್ವೆ ವಿಚಾರ ಬರ್ತಾ ಇದೆ, ಮದ್ವೆ ಆಗ್ತೀರಾ ಅನ್ನುವಂಥದ್ದು. ಖುಷಿಯಾಗಿ ಮದ್ವೆ ಆಗ್ತೀರಾ, ಬೇಜಾರ್ ಮಾಡ್ಕೊಂಬೇಡಿ. ಸ್ವಲ್ಪ ಹುಡುಗನ್ ಕಲರ್ ನೋಡಿ
ಸೊ ಖುಷಿ ಆಗೋ ಹಾಗೆ ಇರ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ. ಅದ್ಯಾಕೋ ಅದು ಮೂರನೇದಕ್ಕೆ ಬಿತ್ತು. ಸೊ ಇವತ್ತು ಸೆಕೆಂಡಿಗೆ ನೋಡೋಣ. ತುಂಬಾ ನೆಗೆಟಿವಿಟಿ ಇದೆ ನಿಮ್ಗೆ. ತುಂಬಾ 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 ನೆಗೆಟಿವಿಟಿ ಇದೆ. ಇಂಥ ಪ್ರಾಣಿ, ಇಂಥ ಪಕ್ಷಿ, ಇಂಥ ಮೃಗ ಏನು ಬಿಟ್ಟಿಲ್ಲ. ಎಲ್ಲದ್ರಲ್ಲೂ ಪ್ರಯೋಗ ಮಾಡಿ ಮಾಡಿ ಹಾಕಿದ್ದಾರೆ. ಬಟ್ ನಿಮ್ ಪೂರ್ವಾರ್ಜಿತ ಪುಣ್ಯ ಫಲನೂ ಅಷ್ಟೇ ಸ್ಟ್ರಾಂಗ್ ಆಗಿದೆ. ನಿಮ್ ಪೂರ್ವಾರ್ಜಿತ ಕರ್ಮ ಫಲನೂ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಸೊ ಆಕ್ಚುಲಿ ನಿಮ್ದೇನು ಕರ್ಮ ಇಲ್ಲ. ನಿಮ್ಮ ಕರ್ಮಗಳು ಸಣ್ಣ ಪುಟ್ಟದಿದೆ ಅಷ್ಟೇನೆ. ಸೊ ನಿಮ್ಮ ಫ್ಯಾಮಿಲಿಗೆ ಅಂಟಿರುವಂತ ಕರ್ಮಗಳು ದೊಡ್ಡದಾಗಿ ಇದೆ. ಸೊ ಸಾಕಷ್ಟು ವಿಚಾರಗಳು, ಪ್ರಾರ್ಥನೆಗಳು ಎಲ್ಲ ಮಾಡಿದೀರ. ಎಲ್ಲವೂ ಕೂಡ ಭಗವಂತನಿಗೆ ತಲುಪಿದೆ. ಭಗವಂತ ಕೇಳಿಸ್ಕೊಂಡಿದ್ದಾರೆ. ಸೊ ಅದ್ರ ಜೊತೆಗೆ ಒಂದಷ್ಟು ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಯಾರು ಯಾವುದಕ್ಕೆ ಅರ್ಹರು ಅವರಿಗೆ ಅದನ್ನ ಕೊಡಿ. ಅಪಾತ್ರರಿಗೆ ಅಥವಾ ಯೋಗ್ಯತೆ ಇಲ್ದವರಿಗೆ ಏನು ಕೊಡ್ಬೇಡಿ ಅಂತ. ಯಾಕೆ ಅಂದ್ರೆ ನಾವು ಒಂದು ಗಾದೆ ಇದೆ. ಸೊ ಮಾಣಿಕ್ಯ, ಮಂಗನ್ಗೈಲಿ ಮಾಣಿಕ್ಯ ಅಂದ್ರೆ ಅದು ಎಲ್ಲ ಕಿತ್ ಕಿತ್ ಹಾಕತ್ತೆ ಹಾಗೆ. ಸೊ ಈ ವಿದ್ಯೆಯ ಅಥವಾ ಈ ಒಂದು ಉಪಯೋಗಿಸ್ಕೊಳ್ಳೋದಕ್ಕೆ ಬರ್ದಿರೋರಿಗೆ ಏನು ಕೊಡಬಾರ್ದು. ಅದರಿಂದ ನಮ್ಗೇನೆ ನಷ್ಟ, ಅವಮಾನ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಗಮನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ ಪ್ರಾರ್ಥನೆ ಎಲ್ಲ ಕೇಳಿಸ್ಕೊಂಡಿದ್ದಾಳೆ ಅನ್ನುವಂಥದ್ದು ಕೂಡ ಇದೆ ಆ ತಾಯಿ. ಆ ತಾಯಿಗೆ ವಾಪಸ್ ಏನೇನ್ ಕೊಟ್ರಿ ನೀವು? ಆ ತಾಯಿ ನಿಮ್ಗೆ ಆಶೀರ್ವಾದ ರೂಪದಲ್ಲಿ ಏನ್ ಕೊಟ್ಟಿದ್ಲು? ಎಸ್ಪೆಷಲಿ ಮಹಾಲಕ್ಷ್ಮೀ ದೇವಿ. ಅದನ್ನ ವಾಪಸ್ ನೀವು ತಾಯಿಗೆ ಕೊಟ್ಟಂತ ರೀತಿ ಎಲ್ಲವೂ ಕೂಡ ಆ ತಾಯಿಗೆ ತಲುಪಿದೆ. ಮತ್ತೆ ಶಿವ ಕೂಡ ಕೇಳಿಸ್ಕೊಂಡಿದ್ದಾರೆ. ಮತ್ತೆ ಸಮಥಿಂಗ್ ಏನೋ ದೇವರಿಗೆ ನಿಮ್ ಪ್ರಾರ್ಥನೆ ತಲುಪಿದೆ. ಹಾಗಾಗಿ ನಿಮ್ಗೆ ವಿಶೇಷವಾಗಿ ಬೇರೇನ್ ಕೊಡ್ಬೋದು ಅದ್ರ ಬದಲಾಗಿ ಇದನ್ನ ಯೋಚನೆ ಮಾಡ್ತಿದ್ದಾರೆ. ಸೊ ನೋಡೋಣ. ಲೈಫ್ ಇಸ್ ಸರ್ಪ್ರೈಸ್ ಅನ್ನುವಂತ ರೀತಿಲಿ ಇದೆ. ಯಾಕಂದ್ರೆ ಫುಲ್ ಆಫ್ ನೆಗೆಟಿವಿಟಿ ಇದೆ. ಸೊ ಈಗ ನಿಮ್ಮನ್ನ ನಂಗೆ ಗೊತ್ತಿಲ್ಲ, ಸಾರಿ ಟು ಸೇ, ನಿಮ್ಗೆ ಬದುಕು ಬೇಡ ಅನ್ನಿಸ್ತಾ ಇದೆ. ಸೊ ನಂಗೆ ಬೇಡ, ನಂಗೇನು ಬೇಡ. ಐ ವಾಂಟ್ ಟು ಲಿವ್ ಮೈ ಲೈಫ್ ವಿತ್, ಅಂದ್ರೆ ನಂಗೆ ಬದುಕಕ್ ಆಸೆ ಇಲ್ಲ, ನನ್ಗೆ ಬದುಕ್ ಬೇಡ, ನಾನು ಬಿಡಕ್ ರೆಡಿ ಇದೀನಿ ನನ್ನ ಪ್ರಾಣನ ಅಂತ ಯೋಚನೆ ಮಾಡ್ತಿದ್ದೀರ. ಅದಕ್ಕೆ ದೇವ್ರು ಯೋಚನೆ ಮಾಡ್ತಿದ್ದಾರೆ. ಸೊ ನಿಮ್ಮನ್ನ ಸರಿಯಾದ ದಾರಿಲಿ ಕರ್ಕೊಂಡು ಹೋಗ್ಬೇಕು. ಮುಂದಿನ ಜನ್ಮಕ್ಕೆ ನಿಮ್ಗೆ ಇದ್ದಿದ್ದೆ. ಸೊ ಇವಾಗ ಬೇಡ ಅಂತ ನೀವ್ ಅರ್ಧಕ್ ನಿಲ್ಸಿ ಹೋದ್ರೆ ಈ ಪ್ರಯಾಣನ ಮತ್ತೆ ನೆಕ್ಸ್ಟ್ ಲೈಫಲ್ಲಿ ಅದನ್ನೇ ಕಂಟಿನ್ಯೂ ಮಾಡ್ಬೇಕು. ನೆಕ್ಸ್ಟ್ ಲೈಫಲ್ಲೂ ಅದನ್ನೇ ಕಂಟಿನ್ಯೂ ಮಾಡ್ಬೇಕು. ಸೊ ಹಾಗಾಗಿ ಈ ಲೈಫ್ ಟೈಮ್ ಅನ್ನ ಫುಲ್ ಆಗಿ ಮುಗಿಸಿ ಅನ್ನುವಂಥದ್ದು ಇದೆ. ಸೊ ನೀವೊಂದು ಸೂಪರ್ ಸೋಲ್ ಇದ್ದೀರಾ. ಸೊ ಸೂಪರ್ ಸೋಲ್, ಸುಪ್ರೀಂ ಸೋಲ್ ಅಂತ. ಸೊ ಸಾಕಷ್ಟು ಜವಾಬ್ದಾರಿಗಳು, ಕರ್ತವ್ಯಗಳು ನಿಮ್ಗೆ ಈ ಜನ್ಮದಲ್ಲಿ ಇದೆ. ಮಾಡ್ತಾ ಇದ್ದೀರಾ, ಇಲ್ಲ ಅಂತ ಇಲ್ಲ. ಸಾಕಷ್ಟು ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದೀರಾ. ಸಾಕಷ್ಟು ಜವಾಬ್ದಾರಿಯುತವಾಗಿ ಇದ್ದೀರಾ. ಸೊ ನಿಮ್ಗೆ ಅಂತ ನಿಮ್ಗೆ ಟೈಮ್ ಇಲ್ದಿದ್ರು ನೀವು ಅಷ್ಟು ಮಾಡ್ತಿದ್ದೀರಾ. ನೀವು ಒಂಟಿತನ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಬಟ್ ನಥಿಂಗ್ ಟು ವರಿ. ನಿಮ್ಮ ಡ್ಯುಯಲ್ ವರ್ಷನ್ ನೀವು ಆಗ್ಬಿಟ್ಟಿದ್ದೀರಾ ಅಂತ ನಿಮ್ಗೆ ಅನ್ನಿಸ್ಬಿಡೋದು. ಹಾಗೇನಿಲ್ಲ. ಸೊ ನಿಮ್ಮ ಸೆನ್ಸ್ ನಿಮ್ಮ ಕಂಟ್ರೋಲ್ ಅಲ್ಲೇ ಇದೆ. ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲ್ ಅಲ್ಲೇ ಇದೆ. ಸೊ ಯಾರು ನಿಮ್ಮ ಲೈಫನ್ನ ನಿಮ್ಮಿಂದ ಕಿತ್ಕೊಳ್ಳೋದಕ್ ಆಗೋದಿಲ್ಲ. ಅಷ್ಟೊಂದು ನಿಮ್ಗಿಂತ ಬುದ್ಧಿವಂತರು, ನಿಮ್ಗಿಂತ ಯುಕ್ತಿವಂತರು ಯಾರು ಇಲ್ಲ. ಮೇ ಬಿ ನಿಮ್ಗೆ ಶಕ್ತಿ ಕಡಿಮೆ ಇರಬಹುದು, ಬಟ್ ಯುಕ್ತಿಗೇನು ಕೊರತೆ ಇಲ್ಲ ನಿಮ್ಮಲ್ಲಿ. ಅದರಿಂದ ನೀವು ಕಳ್ಕೊಂಡಿರೋದೆಲ್ಲವನ್ನು ಕೂಡ ಪಡ್ಕೊಳ್ತೀರಾ. ಸೊ ಒಂಟಿ ಅನ್ನುವಂತ ಫೀಲ್ ನಿಮ್ಗೆ ಇರಬಹುದು. ಆ ಒಂಟಿತನ ಅಥವಾ ಈ ಒಂದು ಧರ್ಮ ಯುದ್ಧ ಅಥವಾ ಈ ಶತ್ರುಗಳ ವಿರುದ್ಧ ಹೋರಾಡಿ ಹೋರಾಡಿ ನಿಮ್ಗೆ ಸಾಕಾಗಿ ಹೋಗಿರ್ಬೋದು. ಇದೆಲ್ಲದ್ರಿಂದ ನೀವು ಹೊರ ಬರೋದಕ್ಕೆ ಏನೋ ಒಂದು ಮಾರ್ಗ ನಿಮ್ಗೆ ಬೇಕು ಅಂತ ಅನ್ನಿಸ್ತಾ ಇರ್ಬೋದು. ಆ ಮಾರ್ಗ ಯಾವುದು ಅನ್ನೋದು ನಿಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅಥವಾ ನಿಮ್ಗೆ ಲೋನ್ಲಿನೆಸ್ ಕಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಆ ಒಂದು ಲೋನ್ಲಿನೆಸ್ ಹೋಗೋದಕ್ಕೆ, ಅಂದ್ರೆ ಆ ಒಂಟಿತನ ಹೋಗೋದಿಕ್ಕೆ ಆ ಒಂದು ಜಂಟಿ ಆಗ್ಲಿಕ್ಕೆ ಆ ಪರ್ಸನ್ ಬರ್ತಾರೆ ಅನ್ನುವಂಥದ್ದು. ಈಗಾಗ್ಲೇ ಬಂದೋರ್ನೆಲ್ರು ಸಮಸ್ಯೆ ಮಾಡಿ ಮಾಡಿ ಕಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸಮಸ್ಯೆ ಮಾಡಿ ಕಳಿಸ್ತಾ ಇದ್ದಾರೆ. ಅವ್ರನ್ನ ನಿಮ್ ಲೈಫಿಗೆ ಬರೋದಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಮ್ಯಾರೇಜಸ್ ಅಲ್ಲಿ ಡಿಲೇ ಆಗ್ತಿದೆ.
ಬಟ್ ಮುಂದಿನ ದಿನಗಳಲ್ಲಿ ಈ ಡಿಲೇ ಇರೋದಿಲ್ಲ ಅನ್ನುವಂಥದ್ದು ಇದೆ. ಮೇ ಬಿ ಒಂದ್ ದಿವಸದಲ್ಲೇ ಆಗಬಹುದು, ಒಂದು ಕ್ಷಣದಲ್ಲೇ ಆಗಬಹುದು, ಒಂದು ವಾರ, ಮ್ಯಾಕ್ಸಿಮಮ್ 28 ಡೇಸ್ ಒಳಗೆ ನಿಮ್ಗೆ ಈ ಕಾರ್ಯ ಮ್ಯಾರೇಜ್ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದು. ಸೊ ಸುಪ್ರೀಂ ಸೋಲ್ ಭಗವಂತ ನಿಮ್ಗೆ ಯಾರನ್ನ ಸೃಷ್ಟಿ ಮಾಡಿದ್ದ ಮದ್ವೆ ಅನ್ನುವಂಥ ವಿಚಾರದಲ್ಲಿ ಅವ್ರ ಜೊತೆನೆ ಆಗುತ್ತೆ. ಸೋಲ್ಮೇಟ್ ಆದ್ರೂ ಅನ್ಕೊಳ್ಳಿ, ಟ್ವಿನ್ ಫ್ಲೇಮ್ ಅಂತಾದ್ರೂ ಅನ್ಕೊಳ್ಳಿ, ಡೆಫಿನೆಟ್ಲಿ ಅವ್ರ ಕಡೆಯಿಂದಾನೇ ಆಗತ್ತೆ. ಸೊ ಸಾಕಷ್ಟು ರಹಸ್ಯಗಳು ಇದೆ. ಆ ರಹಸ್ಯಗಳನ್ನ ರಹಸ್ಯವಾಗಿರೋದಕ್ಕೆ ಬಿಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಒಂದರ ಅಂತ್ಯ ಇನ್ನೊಂದರ ಆರಂಭ ಇದು ಶುರು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಮ್ಯಾರೇಜ್ ಆದ್ಮೇಲೆ ಏನಾಗುತ್ತೋ ಅನ್ನುವಂಥ ಭಯ ಇದ್ರೆ ಭಯ ಬೇಡ, ಎಲ್ಲ ಒಳ್ಳೇದಾಗತ್ತೆ ಅನ್ನುವಂಥದ್ದು. ಒಳ್ಳೇದಾಗ್ಲಿ, ಸ್ಟೇ ಸ್ಟ್ರಾಂಗ್. ಸೊ ಪ್ರಿಪೇರ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ಈ ಮ್ಯಾರೇಜ್ ವಿಚಾರಕ್ಕೆ ಅನ್ನುವಂಥದ್ದು. ಸೊ ಪ್ರಿಪೇರ್ ಯುವರ್ ಸೆಲ್ಫ್. ಓಕೆ, ನಿಮ್ ಪ್ರಾರ್ಥನೆನ ದೇವರೇ ಕೇಳಿಸ್ಕೊಂಡಿದ್ದಾರೆ ಅಂದ್ಮೇಲೆ ಇನ್ಯಾಕೆ ಭಯ ನಿಮ್ಗೆ ಅಲ್ವಾ? ಮೂರನೇದು ಯಾರು ಆಯ್ಕೆ ಮಾಡಿದ್ರಿ? ರಂಗಬಾರೋ ಶ್ರೀರಂಗಬಾರೋ, ರಂಗಬಾರೋ ಶ್ರೀರಂಗಬಾರೋ. ಪಾಂಡುರಂಗ, ಉಡುಪಿ ಕೃಷ್ಣ, ಸುಬ್ರಹ್ಮಣ್ಯ ಸ್ವಾಮಿ ನಗ್ತಾ ಇದ್ದಾರೆ. ನಿಮ್ಮ ಸುಕೃತ ಫಲದಿಂದ ಸುಕೃತವಾದಂತ ಮಗು ಬೇಡವಾ ನಿಮ್ಗೆ ಅಂತ ಪ್ರಶ್ನೆ ಮಾಡೋ ಹಾಗಿದೆ ಇಲ್ಲಿ. ನನ್ನ ಕೊರಳಿಗೆ ವಿಜಯಮಾಲೆ ಅಂತ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಿದ್ದಾರೆ. ನಂಗೆ ಇಲ್ಲಿ ಏನ್ ವೈಬ್ ಇದೆ ಅಂದ್ರೆ, ಸೈನ್ಯನ ಗೆಲ್ಲಿಸ್ತಾರೆ, ಭಾರತೀಯ ಸೈನ್ಯ ಮತ್ತೊಮ್ಮೆ ಹೆಮ್ಮೆಯಿಂದ ಬೀಗುವಂತ, ಜಗತ್ತಿನಲ್ಲಿ ಇನ್ನೊಮ್ಮೆ ರೆಕ್ಕೆ ಬಿಚ್ಚಿ ಹಾರುವಂತ ರೀತಿಲಿ ಪ್ರಯತ್ನಗಳು ನಡೆಯುತ್ತೆ. ಅದಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರ ಸುಬ್ರಹ್ಮಣ್ಯ ಸ್ವಾಮಿಯಿಂದ ಅನುಗ್ರಹದಿಂದ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಒಂದ್ ಕಡೆ ಈ ಒಂದು ಸೈನ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ ಅಥವಾ ರಾಜಕೀಯ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಆಗತ್ತೆ. ಟಾರ್ಗೆಟ್ ಅವರು ನಮ್ಮ ದ್ರೋಣಾಚಾರ್ಯರು ಏನಿದ್ದಾರೆ ಚದುರಂಗದ ಭೀಷ್ಮ, ನಂಗೆ ಅವ್ರ ಹೆಸರು ಹೇಳಕ್ಕೆ ಮನ್ಸ್ ಬರ್ತಾ ಇಲ್ಲ. ಅವ್ರಿಗೇನು ಟಾರ್ಗೆಟ್ ಮಾಡ್ತಾರೆ ಅಂತ ಇದೆ, ಆಲ್ರೆಡಿ ಟಾರ್ಗೆಟ್ ಮಾಡ್ತಿದ್ದಾರೆ, ಟಾರ್ಗೆಟ್ ಮಾಡ್ತಾರೆ. ಸೊ ನಮ್ಮ ಪ್ರಧಾನಿ ಇರ್ಬೋದು, ಪ್ರಧಾನಿಗಳ ಜೊತೆ ಇರುವಂತ ಅಮಿತ್ ಶಾ ಇರ್ಬೋದು, ಸೊ ಅವರಿಬ್ಬರನ್ನು ಟಾರ್ಗೆಟ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಅಮಿತ್ ಶಾ ಅವರಿಗೆ ತುಂಬಾ ಟ್ರಿಗರ್ ಮಾಡಿದ್ದಾರೆ, ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಗೊತ್ತಿಲ್ಲ ಹೇಗೆ ಕಾಪಾಡ್ಕೊಳ್ಳೋದು ಅವ್ರನ್ನ ಅಂತ. ಕಾಪಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ತುಂಬಾ ಇಷ್ಟ ಆಗೋರು ಯಾರೋ ಒಬ್ರು ಇಲ್ಲ ಆದ್ರು ಅನ್ನುವಂಥ ಸುದ್ದಿ ಕೂಡ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವ್ರಿಗೆ ನಿಮ್ಮ ಬ್ರದರಿಗೆ ಸಂಬಂಧಪಟ್ಟವ್ರು ಯಾರೋ ಇಲ್ವಾಗ್ತಾರೆ, ವಯಸ್ಸಾಗಿರೋ ವ್ಯಕ್ತಿ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಇನ್ನ ಎಂಗೇಜ್ ಇರೋರು ಇರಬಹುದು, ಮೇ ಬಿ. ಸುಬ್ರಹ್ಮಣ್ಯನ ಆಶೀರ್ವಾದ, ಸೈನ್ಯದಲ್ಲಿ ಹೆಚ್ಚಿನ ಅನುಕೂಲ, ಮಕ್ಕಳ ಆರೋಗ್ಯದಲ್ಲಿ ಬದಲಾವಣೆ ಬರುವಂಥದ್ದು ಕೂಡ ಆಗುತ್ತೆ, ನವಿಲುಗಳ ಸಂಖ್ಯೆ ಹೆಚ್ಚಾಗತ್ತೆ ಅನ್ನುವಂಥದ್ದು ಕೂಡ. ಸೊ ಎಲ್ಲರನ್ನೂ ಸಮಾನ ದೃಷ್ಟಿಕೋನದಿಂದ ನೋಡ್ಬೇಕು ಅನ್ನುವಂಥದ್ದು ಕೂಡ. ಎಲ್ಲ ಒಂದ್ ಕಡೆ ಓಂಕಾರದ ಮೆಡಿಟೇಷನ್ ಮಾಡಿ ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ದೇವರಿಗೆ ಕಮಲದ ಪುಷ್ಪನ ಸಮರ್ಪಣೆ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಒಂದು ಒಳ್ಳೆ ಹುಡುಗಿ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ನಂಗೆ ಅನ್ಸುತ್ತೆ ಈ 2ನೇದು 3ನೇದು ಎರಡೂನು ಜಾಸ್ತಿ ಚೂಸ್ ಮಾಡಿದೀರಾ ಒಬ್ರೆ ಅಂತ. ಸೊ ಹಾಗಾಗಿ ಇಲ್ಲಿರುವಂತ ವಿಷ್ಣುಮೂರ್ತಿಗೆ ಇಲ್ಲಿರುವಂತ ಇವರಿಗೆ ಇವರು ಓಕೆ ಆಗಿ ಇವರಿಬ್ರು ಹೀಗೆ ಮ್ಯಾರೇಜ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಮೇ ಬಿ ವಾಗ್ದೇವಿ ಫ್ಯಾಮಿಲಿಯಿಂದನೇ ಯಾರಿಗೋ
ಸಾಕಷ್ಟು ವಿವಾಹ ವೇದಿಕೆಗಳು ಒಬ್ರಿಗೊಬ್ರು ಕನೆಕ್ಟ್ ಆಗಿ ಮದ್ವೆ ಆಗ್ತೀರಾ ಅಂತ ಆ ಥರನೂ ಅನಿಸ್ತಾ ಇದೆ. ಸೊ ಹೀಗೆ ಒಳ್ಳೇದಾಗ್ಲಿ, ಒಳ್ಳೇದಾಗ್ಬೇಕಷ್ಟೆ, ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಓ ಎಸ್. ನದಿಯ ನೀರು, ಸಮುದ್ರದ ನೀರು ದೂರ ಹೋಗುತ್ತೆ, ಅವಾಗ ವಿಗ್ರಹ ಮೇಲೆ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ ಅನ್ನುವಂಥದ್ದು. ಈ ತರನೇ ಇದೆ ವಿಗ್ರಹ, ಇದೇ ತರ ಇದೆ, ವಿಶೇಷವಾಗಿ ಇದೆ. ತುಂಬಾ ಒಂದ್ ರೀತಿ ಮೋಹಿನಿ ಅವತಾರದಲ್ಲಿ ಇದೆ. ಮೋಹಿನಿ, ಸರಸ್ವತಿ, ವಾಗ್ದೇವಿ ತುಂಬಾ ಏನೋ ಸೀಕ್ರೆಟ್ಸ್ ಇದೆ. ಈ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗ್ಬೇಕು ಅನ್ನುವಂಥದ್ದು ಇದೆ. ಎಲ್ಲ ಬಂಧನಗಳು ಬಿಡುಗಡೆ ಆಗ್ಬೇಕು ಅನ್ನುವಂಥದ್ದು ಇದೆ. ಏನೇ ಆದ್ರೂ ರಕ್ಷೆನ ತೆಗಿಬೇಡಿ ಅನ್ನುವಂಥದ್ದು ಇದೆ. ರಕ್ಷೆ ಹಾಕಿ ಮುಂದುವರ್ಸಿ ಅನ್ನುವಂಥದ್ದು ಇದೆ. ಧ್ಯಾನನ ನಿಲ್ಲಿಸ್ಬೇಡಿ ಅನ್ನುವಂಥದ್ದು ಇದೆ. ಮಂತ್ರ ಜಪನೂ ನಿಲ್ಲಿಸ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸಂಗೀತ ಅಭ್ಯಾಸ ಮುಂದುವರಿಲಿ ಅನ್ನುವಂಥದ್ದು ಇದೆ. ಹಂಗೆ ಇದು ಮೈಸೂರು ಮತ್ತೆ ತಿರುಚಂದೂರು, ಈ ಎರಡು ಊರ ಹೆಸರು ಕೇಳಿಸ್ತಾ ಇದೆ ನಂಗೆ. ಏನು ಅಂತ ಗೊತ್ತಿಲ್ಲ. ಮೈಸೂರು ಮತ್ತೆ ತಿರುಚಂದೂರು ಇದೆರಡು ಊರ ಹೆಸರು ಕೇಳಿಸ್ತಾ ಇದೆ. ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಈ ವಿಗ್ರಹ ಎಲ್ಲಿದೆ ಅಂತ ಕೇಳಿದ್ರೆ ಕೇರಳದ ಒಂದು ಸಮುದ್ರ ತೀರದಲ್ಲಿ ಇದೆ ಅಂತ ಇದೆ. ಒಂದು ಸುರಂಗ ತರ ಏನೋ ಮಾಡ್ತಾರೆ, ಸಮಥಿಂಗ್ ಏನೋ ಅಂಡರ್ ವಾಟರ್ ಏನೋ ಮಾಡ್ತಾರೋ ಅಥವಾ ಬೇರೆ ಏನೋ ಮಾಡಕ್ ಹೋದಾಗ ಒಂದು ಗುಹೆ ಓಪನ್ ಆಗಿ ಅಲ್ಲಿ ಪೂರ್ತಿ ವಿಗ್ರಹ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಅಲ್ಲಿ ಸಾಕಷ್ಟು ಅಸ್ಥಿ ಪಂಜರಗಳು ಕೂಡ ಸಿಗುತ್ತೆ. ಅಲ್ಲಿ ಸಾಕಷ್ಟು ಪಾದುಕೆಗಳು ಕೂಡ, ದತ್ತಪಾದುಕೆ ತರ ಪಾದುಕೆಗಳು ಕೂಡ ಸಿಗುತ್ತೆ. ಇನ್ನ ಒಂದಷ್ಟು ಈ ಗದ್ದಿಗೆ ಮಾಲ ಅಂತೆ, ಏನು ಅಂತ ನಂಗೆ ಗೊತ್ತಿಲ್ಲ, ಅದು ಕೂಡ ಸಿಗುತ್ತಂತೆ. ಇನ್ನ ಕೆಲವರಿಗೆ ತಾಳೆಗರಿಯ ರಹಸ್ಯಗಳ ತರಾನೇ ಸಿಗುತ್ತೆ, ಆದ್ರೆ ಅದು ತಾಳೆಗರಿ ಅಲ್ಲ, ಅದೇನೋ ಒಂದು ವಿಶೇಷವಾದಂತ ಮೆಟೀರಿಯಲ್ ಇಂದ ಮಾಡಿರುವಂಥದ್ದು, ಅದು ಸಿಗುತ್ತೆ ಅನ್ನುವಂಥದ್ದು. ತಂತ್ರವಿದ್ಯೆ, ಯಂತ್ರವಿದ್ಯೆ, ಮಂತ್ರವಿದ್ಯೆ ಅಥವಾ ಶಿವ ಸೃಷ್ಟಿ ಮಾಡಿರುವಂತ, ಶಿವಶಕ್ತಿ ಸೃಷ್ಟಿ ಮಾಡಿರುವಂತ ಅದೆಷ್ಟೋ ನಿಗೂಢ ವಿದ್ಯೆಗಳು ದಕ್ಷಿಣಾಮೂರ್ತಿನ ಒಳಗೊಂಡು ಕೂಡ ಸಾಕಷ್ಟು ದೇವಾನುದೇವತೆಗಳ ಅನುಗ್ರಹ ಇದ್ದಂತ ಸ್ಥಳ, ಅಥವಾ ಅವರು ಗೋಪ್ಯವಾಗಿ ಭೂಮಿಗೆ ಬಂದೋದಾಗ ಒಂದಷ್ಟು ಹುಡುಕಾಟ ಮಾಡ್ಕೊಂಡು ಹೋದಂಥವ್ರ ಅಸ್ಥಿಪಂಜರಗಳು. ಅದು ಒಂದಷ್ಟು ಜನರು ಕೆಲವು ರಹಸ್ಯಗಳನ್ನ ತಿಳ್ಕೊಬಾರ್ದು, ತಿಳ್ಕೊಂಡಿದ ತಕ್ಷಣ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಸೊ ಆ ಥರದ್ದು ಒಂದಷ್ಟು ಪ್ರಯತ್ನಗಳನ್ನ ಮಾಡಿದಾಗ ಈ ಜಾಗ ಇದ್ದಿದ್ದು, ಕಾಲಕ್ರಮೇಣ ಇದೇನೋ ಮುಚ್ಚೋಗಿ ಈಗ ಬೆಳಕಿಗೆ ಬರುವಂತ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ನಂಗೆ ಇದು ಜಾಸ್ತಿ ಕೇರಳ ಸೈಡ್ ಎಲ್ಲೋ ನಂಗೆ ಇದು ವೈಬ್ ಇದೆ, ಬಟ್ ಕೇರಳ, ತಿರುಚಂದೂರು ಮತ್ತೆ ಮೈಸೂರು ಅಂತ ಕೇಳಿಸ್ತಾ ಇದೆ. ಮತ್ತೆ ನಂಗೆ ಇದು ತುಂಗಭದ್ರಾ ಶಾರದೆ ಏನಿದ್ದಾರೆ ಶೃಂಗೇರಿ, ಅಲ್ಲಿಂದ ಕೆಲವು ಕಿಲೋಮೀಟರ್ಗಳ ಮುಂದಕ್ಕೆ ಹೋದ್ರೆ ಒಂದು ಹಳ್ಳ ಇದೆ. ಆ ಹಳ್ಳದಲ್ಲೂ ಕೂಡ ಒಂದು ಈ ತರದೇ ವಾಗ್ದೇವಿದು ಶಿಲಾ ಸ್ತಂಭ ಇದೆ, ನಿಂತಿರುವಂತ ವಾಗ್ದೇವಿ ಇದ್ದಾರೆ ಅನ್ನುವಂಥದ್ದು ಇದೆ ತುಂಗಭದ್ರದಲ್ಲಿ. ಸೊ 3-4 ಕಡೆ ಇದರ ಪ್ರತಿಷ್ಠಾಪನೆ ಇದೆ. ಅದರಲ್ಲಿ ನಮ್ಮ ಶೃಂಗೇರಿಯ ಶಕ್ತಿಪೀಠ ಏನಿದೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಇದು ಇದೆ, ಈ ತರನೇ ವಿಗ್ರಹ ನಿಂತಿರುವಂತ ವಾಗ್ದೇವಿ ವಿಗ್ರಹ ಇದೆ ಅನ್ನುವಂಥದ್ದು ಇದೆ. ಆದ್ರೆ ಅದು ಹಳ್ಳದಲ್ಲಿದೆ, ಯಾರಿಗೂ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಸಿಗಬಹುದು, ಸಿಗದಿರ ಇರಬಹುದು, ಗೊತ್ತಿಲ್ಲ ನಂಗೆ. ಬಟ್ ಬೇರೆ ಕಡೆ ಮಾತ್ರ ಸಿಗುತ್ತೆ, ಶೃಂಗೇರಿಲಿ ಸಿಗೋದು ಗೊತ್ತಿಲ್ಲ. ನೋಡೋಣ ಯಾವಾಗಾದ್ರೂ. ನಂಗೆ ಅಷ್ಟೊಂದು ಗೊತ್ತಿಲ್ಲ ಶೃಂಗೇರಿ ಜಾಗ,
ಶೃಂಗೇರಿ ದೇವಸ್ಥಾನ ಒಂದೇ ಗೊತ್ತು. ಅಲ್ಲಿ ಊಟ ತುಂಬಾ ಚೆನ್ನಾಗಿತ್ತು. ಊಟ ತಿಂದಿದ್ದಷ್ಟೇ ಗೊತ್ತು. ಮುಂದಿನ ದಿನಗಳಲ್ಲಿ ಅಲ್ಲೋದ್ರೆ ಶಕ್ತಿ ದೇವತೆಯ ಅನುಗ್ರಹ, ವಾಗ್ದೇವಿ ಅನುಗ್ರಹ ಇದ್ರೆ, ಆ ತಾಯಿ ದರ್ಶನ ಕೊಟ್ರೆ ನೋಡೋಣ, ಮಾಡೋಣ. ಯಾರಿಗೋಸ್ಕರನೋ ತಾಯಿ ಕಾಯ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ ನಂಗೆ. ಶಿ ಇಸ್ ವೈಟಿಂಗ್ ಫಾರ್ ಸಂಬಡಿ. ಎಷ್ಟೋ ಯುಗಗಳಿಂದ ಕಾಯ್ತಿದ್ದಾಳೆ ಅಂತ ಅನ್ಸುತ್ತೆ. ಏನೋ ಒಂದು ಸೋಲ್ ಪರ್ಪಸ್, ಜವಾಬ್ದಾರಿ ಕೊಡೋದಕ್ಕೆ ಕಾಯ್ತಾ ಇದ್ದಾಳೆ. ಯಾರಿಗೆ ಅಂತ ಗೊತ್ತಿಲ್ಲ. ಸೊ ಯಾರಿಗೆ ಅನುಗ್ರಹ ಇದೆಯೋ, ಯಾರಿಗೆ ಕಾಣಿಸುತ್ತೋ, ಯಾರಿಗಾದ್ರೂ ಇದು ಅನ್ವಯಿಸಿದ್ರೆ ತಗೊಳ್ಳಿ. ಇಲ್ಲ ಅಂದ್ರೆ ಬಲವಂತವಾಗಿ ನಿಮ್ಮ ಜೀವನದಲ್ಲಿ ತುರುಕುವಂತ ಪ್ರಯತ್ನನ ಖಂಡಿತವಾಗ್ಲೂ ಮಾಡಕ್ ಹೋಗ್ಬೇಡಿ. ಸೊ ಎಸ್, ಭಗವಂತನ ನಾಮಸ್ಮರಣೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ದೇವ್ರ ಎಲ್ಲ ಕಡೆ ಇದ್ದಾನೆ, ದೇವ್ರು ನೋಡ್ತಿದ್ದಾನೆ ನಿಮ್ಮನ್ನ. ಸೊ ಭಗವಂತನ ಆರಾಧನೆನ ಮಾಡಿ ಅನ್ನುವಂಥದ್ದು ಅದೇ. ಸೊ ಎಸ್ ಅಲ್ವಾ. ಸೊ ನಂಗೆ ಈ ಕಾರ್ಡ್ ಬಂದಾಗ ಹನಿಮೂನ್ಗೆ ಹೋದಾಗ ಏನೋ ಸಮಸ್ಯೆ ಆಗತ್ತೆ ಅಂತ ಬಂದಿತ್ತು. ಬಟ್ ಈಗ ಅದೇನ್ ಜಮ್ಮು ಅಟ್ಯಾಕ್ ಆಯ್ತು, ಅದು ಮತ್ತೆ ಬೇಜಾರ್ ತರಿಸ್ತು. ಇಟ್ಸ್ ಓಕೆ, ನೋಡೋಣ. ಸೊ ಮಕ್ಕಳು ತಂದೆ ತಾಯಿ ಮುಂದೆ ಜಾಸ್ತಿ ಎಗರಾಡಬಾರ್ದು. ತಂದೆ ತಾಯಿಗೆ ಗೊತ್ತಿರುತ್ತೆ ಯಾರನ್ನ ಎಲ್ಲಿ ಹೇಗೆ ಹೆಡೆಮುರಿ ಕಟ್ಟಬೇಕು ಅಂತ. ಹಂಗೆ ಶಿವಪ್ಪನ ಆರಾಧನೆ ಅಗತ್ಯವಾಗಿ ಇದೆ. ಶಿವಪ್ಪನ ಆರಾಧನೆ ಮಾಡಿ ನಿಮ್ಮ ಸೋಲ್ ಪರ್ಪಸ್ ಕಡೆ ಗಮನನ ಕೊಡಿ. ಒಂದು ಅಧಿಕಾರ ಬರುವಂತ ಸಾಧ್ಯತೆ ಇದೆ. ಜೊತೆಗೆ ಶಿವನನ್ನು ನೋಡಿ ಮಂತ್ರ ಮುಗ್ಧರಾಗಿ ಎಲ್ಲೋ ಒಂದ್ ಕಡೆ ಗಮನ ಕಳ್ಕೊಂಡಿದ್ದಂಥವ್ರು ವಾಪಸ್ ನಿಮ್ಮ ಆಧ್ಯಾತ್ಮಿಕ ಫೀಲ್ಡಿಗೆ ವಾಪಸ್ ಬರ್ತೀರಾ ಅನ್ನುವಂಥದ್ದು ಇದೆ. ಅನೇಕ ಪ್ರಾಣಿ ಪಕ್ಷಿಗಳಿಗೆ, ಜೀವ ಜಂತುಗಳಿಗೆ ಮುಕ್ತಿನ ಕೊಡಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾದಂಥ ವನ್ಯಜೀವಿ ಅಥವಾ ಮನುಷ್ಯರೋ ವನ್ಯಜೀವಿನೋ ಗೊತ್ತಿಲ್ಲ, ಇದು ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು. ಓಕೆ, ಟ್ರೂ ಲೀಡರ್, ಲ್ಯಾಂಪ್ ಆಫ್ ನಾಲೆಜ್ ಇದೆ ಬಾಟಮ್ ಆಫ್ ದ ಡೆಕ್. ಸೊ ಎಸ್, ನಿಮ್ಮ ಜ್ಞಾನನ ಪಸರಿಸಿ ಅನ್ನುವಂಥದ್ದು ಇದೆ. ಎಲ್ಲರಿಗೂ ವಿದ್ಯೆನ ಹೇಳ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೇಳ್ಕೊಡಿ, ಒಳ್ಳೇದಾಗತ್ತೆ. ಮದ್ವೆ ಆದ್ಮೇಲೆ ಅವ್ರ ಮಕ್ಕಳಿಗೆ, ಅವ್ರ ಹಸ್ಬೆಂಡಿಗೆ, ಎಲ್ರಿಗೂ ಹೇಳ್ಕೊಡಿ, ಆಶೀರ್ವಾದ ಮಾಡಿ ಅನ್ನುವಂಥದ್ದು ಇದೆ. ಸೊ ಏಕಲವ್ಯನ ರೀತಿ ವಿದ್ಯೆ ಕಲ್ತ ಮೇಲೆ ಅದಕ್ಕೆ ಗುರುದಕ್ಷಿಣೆ ಕೇಳಬಾರ್ದು. ನೀವು ಆ ಥರ ಗುರುಗಳು ಅಲ್ಲ, ಆ ಕಾಲಘಟ್ಟದಲ್ಲೂ ಕೂಡ ನೀವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗಣೇಶನ ಆಶೀರ್ವಾದ ಇದೆ. ಸಾಕಷ್ಟು ತ್ಯಾಗ ಬಲಿದಾನಗಳನ್ನ ಗಣೇಶ ನಿಮ್ಗೋಸ್ಕರ ಮಾಡಿದರೆ, ನೀವು ಗಣೇಶನಿಗೋಸ್ಕರ ಏನ್ ಮಾಡಬಹುದು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಹೊಸ ಜೀವನ, ಹೊಸ ಬದುಕು ನಿಮ್ಗೋಸ್ಕರ ಸೂರ್ಯನಾರಾಯಣ ತಗೊಂಬಂದು ಕೊಟ್ಟಿದ್ದಾರೆ. ಹೊಸ ಗಾಡಿ ತಗೊಳ್ಳುವಂತ ಸಾಧ್ಯತೆ ಇದೆ. ಜೊತೆಗೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಮದುವೆ ವಿಚಾರದಲ್ಲೂ ಲಾಭಗಳು ಇದೆ ಅಂತ ಹೇಳ್ತಿದ್ದಾರೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮದೇ ಅಭಿಮಾನಿ ಕಮಲಾಕ್ಷಿ. ಸಿಗ್ತೇನೆ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ಬಾಯ್.